ಇನ್ನು ರಾಜ್ಯ ಸರ್ಕಾರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರ್ತಾ ಇದ್ದ ಹಾಗೆ ವಿಪಕ್ಷದ ಸದಸ್ಯರುಗಳು ತಿರುಗಿ ಬಿದ್ದಿದ್ದಾರೆ. ಇದು ಸಿದ್ದರಾಮಯ್ಯನವರ ದ್ವೇಷದ ರಾಜಕಾರಣದ ಮುಂದುವರೆದ ಭಾಗ ಅಂತ ಹೇಳಿ ಕೆಂಡ ಕಾರ್ತಾ ಇದ್ದಾರೆ. ಎಂಎಸ್ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಅಕ್ರಮ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ರಾಜ್ಯ ಸರ್ಕಾರ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದೆ. ಪುನರ್ ಪರಿಶೀಲನೆ ಮಾಡುವಂತೆ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಮನವಿ ಮಾಡಿದೆ. ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕುರಿತು ಪುನರ್ ಪರಿಶೀಲಿಸಿ ಸೆಕ್ಷನ್ 17A ಅನ್ವಯ ತನಿಖೆಗೆ ಪೂರ್ವಾನುಮತಿ ನೀಡಬೇಕೆಂದು ಮಾನ್ಯ ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ಸಚಿವ ಸಂಪುಟವು ನಿರ್ಧರಿಸಿದೆ. ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದ ಬಿಜೆಪಿ ಪಾಳಯ. ದ್ವೇಷದ ರಾಜಕಾರಣ ಅಂತ ಕಮಲ ಪಡೆ ವಾಗ್ದಾಳಿ. ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿರೋ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಡೆ ಕೆರಳಿದೆ. ದ್ವೇಷದ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ. ಆಗ ಬಿಜೆಪಿ ಸರ್ಕಾರ ಇತ್ತು, ಮುಖ್ಯಮಂತ್ರಿಗಳ ಹತ್ರ ಯಡಿಯೂರಪ್ಪನವ್ರ ಹತ್ರ ಇವರಿಗೆಲ್ಲ ಕೆಲಸ ಆಗಬೇಕಾಯಿತು. ಅವಾಗ ಇವರು ಆ ಪ್ರಶ್ನೆನೇ ಮಾಡಲಿಲ್ಲ. ಯಾಕೆ? ಸ್ವಾರ್ಥ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಮತ್ತೆ ಮರುಪರಿಶೀಲನೆ ಆಗಬೇಕು, ತನಿಖೆ ಆಗಬೇಕು ಅನ್ನುವಂಥ ಈ ಪ್ರಯತ್ನ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಈಗಾಗಲೇ ಈ ವಿಚಾರದಲ್ಲಿ ತನಿಖೆ ಆಗಿ ಲೋಕಾಯುಕ್ತದಿಂದ ಈಗಾಗಲೇ ಬಿ ರಿಪೋರ್ಟ್ ಹಾಕಿರೋವಂಥದ್ದಿದೆ. ಈ ಬಿ ರಿಪೋರ್ಟ್ ಹಾಕಿರೋದನ್ನೇ ತಿರ್ಗಾ ಮರು ತನಿಖೆ ಮಾಡಬೇಕು ಅನ್ನುವಂಥದ್ದು ದ್ವೇಷದ ರಾಜಕಾರಣ. ಈ ದ್ವೇಷದ ರಾಜಕಾರಣವನ್ನು ಮಾಡೋದನ್ನು ಕೈಬಿಟ್ಟು ಎಲ್ಲಾಗಿ ಅವರು ಖುಲಾಸೆಯಾಗಿ ಬಂದ ಮೇಲೆ ಏನು ಮಾಡ್ಲಿಕ್ಕೆ ಹೊರಟಿರೋದು ನೀವು? ಇದು ಬಿಜೆಪಿ ನಾಯಕರ ವಿರುದ್ಧದ ಷಡ್ಯಂತ್ರ ಮತ್ತು ಹಗೆತನದ ರಾಜಕೀಯವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಇಷ್ಟು ದಿನ ಪರಸ್ಪರ ಮುಚ್ಚಿಟ್ಟು ಈಗ ಎದ್ರು ಎಂದ ಯತ್ನಾಳ್. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಲಿಂಕ್ ಕೊಟ್ಟಿದ್ದಾರೆ. 1.5 ವರ್ಷ ಪರಸ್ಪರ ಮುಚ್ಚಿಟ್ಕೊಂಡಿದ್ರು, ಈಗ ಅಡ್ಜಸ್ಟ್ಮೆಂಟ್ ಮುಗಿದಿದೆ, ಹಿಂಗಾಗಿ ಹೊರಗೆ ತರ್ತಿದ್ದಾರೆ ಅಂದ್ರು. ನೋಡಿ, ಈಗ 1.5 ವರ್ಷ ನಂತರ ಇವರು ಎಲ್ಲ ದೇಶದ ರಾಜಕಾರಣ ಮಾಡ್ಲಕತ್ತಾರೆ. ಈ 1.5 ವರ್ಷ ಏನು ಮಾಡಿದ್ರು? ಇಟ್ಟು ದಿವಸ ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರು. ನಿಮ್ಮದು ನಾವು ಮುಚ್ಚಿಡೋದು, ನಮ್ಮದು ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು. ಆ ಕರಾರು ಮುರಿದು ಹೋಗಿದೆ. ಅದಕ್ಕೆ ಅವರು ದ್ವೇಷ ರಾಜಕಾರಣ. ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ. ಯಡಿಯೂರಪ್ಪ ಅವ್ರ ಮ್ಯಾಗ ಕ್ರಮ ತಗೊಳಕತ್ತಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ಕೃಷ್ಣ ಬೈರೇಗೌಡ, ಪ್ರಾಥಮಿಕ ವರದಿ ಆಧಾರದ ಮೇಲೆ ತನಿಖೆ ಆಗಬೇಕು ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿರೋದು ಪ್ರಕರಣ ತನಿಖೆ ಆಗಬೇಕು ಪ್ರಾಥಮಿಕ ವರದಿಯ ಆಧಾರದ ಮೇಲೆ. ಆಲ್ರೆಡಿ ಪ್ರಾಥಮಿಕ ವರದಿಯಲ್ಲಿ ಅದು ತನಿಖೆ ಆಗಬೇಕು ಅಂತ ಬಂದಿದೆ. ಸೊ ಅಂತ ಪ್ರಕರಣವನ್ನು ನಾವು ಕೇಳ್ತಾ ಇದ್ದೇವೆ. ಸದ್ಯ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ದಾಖಲಿಸಿದ್ದ ದೂರು ಮರುಜೀವ ಪಡೆದಿದೆ. ಪ್ರಾಸಿಕ್ಯೂಷನ್ ನೇಮಕಕ್ಕೆ ರಾಜ್ಯಪಾಲರ ಅನುಮತಿ ಸಿಗುತ್ತಾ ಕಾದು ನೋಡ್ಬೇಕಷ್ಟೇ. ಬ್ಯೂರೋ ರಿಪೋರ್ಟ್, TV9.